ನಿಮ್ಮ ಉದ್ದೇಶ ಏನು? ದಲಿತ ಸಂಘದ ನಾಯಕರು ದಲಿತರ ಪರ ಯಾರು ಹೋರಾಟ ಮಾಡ್ತಾರೆ ಅಂಥವ್ರನ್ನ ಮಟ್ಟ ಹಾಕ್ಬಿಟ್ರೆ ದಲಿತರನ್ನ ಮಟ್ಟ ಹಾಕ್ಬೋದು ಅಂತ ನಿಮ್ಮ ಉದ್ದೇಶನ? ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ದಲಿತನೂ ಬೀದಿಗಿಳಿದು ಹೋರಾಟ ಮಾಡಬೇಕು. ಎಷ್ಟು ದಿನ ಅಂತ ನಾವು ಸುಮ್ಮನೆ ಇರೋಕ್ಕಾಗುತ್ತೆ ರೀ? ಈ ದೇಶದಲ್ಲಿ ದಲಿತರ ಮೇಲೆ ಅನ್ಯಾಯ ಆದಾಗ ಧ್ವನಿ ಎತ್ತುವಂಥ ನಾಯಕರನ್ನ ನೀವು ಮಟ್ಟ ಹಾಕಿದ್ರೆ ಈ ದೇಶದಲ್ಲಿರ್ತಕ್ಕಂಥ ದಲಿತರನ್ನೆಲ್ಲ ನೀವು ಮಟ್ಟ ಹಾಕ್ತೀರಾ ಅಂತಕ್ಕಂಥದ್ದು ಭ್ರಮೆ. ಈ ದೇಶದಲ್ಲಿ ಏನೇ ಅನ್ಯಾಯ ಆದರೂ ಮೊಟ್ಟ ಮೊದಲಿಗೆ ಮಾತಾಡ್ತಕ್ಕಂಥವರೇ ನಾವು. ನಮ್ಮನ್ನು ನೀವೇನು ಮಾಡಲಿಕ್ಕೆ ಆಗೋದಿಲ್ಲ ಸರ್. ನೋಡಿ, ಈಗ ಏನಾಗಿದೆ, ಯುಪಿಯಲ್ಲಿ ಘಟನೆ ಏನು ನಡೆದಿದೆ, ಇದು ನಾವು ಸಂಘ ಪರಿವಾರ ಅಂತ ಏನು ಹೇಳ್ತೀವಿ, ಸಂಘ ಪರಿವಾರದ ಈ ಚೇಲಾಗಳು ಮಾಡ್ತಕ್ಕಂಥ ಕೆಲಸ ಇದು. ಸಂಘ ಪರಿವಾರ ಅಂತ ಹೇಳ್ಕೊಂಡು ಈ ಮನೋವಾದಿಗಳಿದಾರಲ್ಲ, ಇವ್ರು ಮಾಡ್ತಕ್ಕಂಥ ಕೆಲಸ ಇದು. ನೋಡಿ, ಈ ದೇಶದಲ್ಲಿ ಯಾರೇ ಒಬ್ಬ ದಲಿತನಿಗೆ, ಬಡವನಿಗೆ, ಹಿಂದುಳಿದ ವರ್ಗವನಿಗೆ ಎಲ್ಲಾದರೂ ಅನ್ಯಾಯ ಆದರೆ ನಾವೇನು ಮಾತಾಡಬಾರ್ದ? ದಲಿತ ಸಂಘದ ನಾಯಕರುಗಳಾಗಿ ಎಷ್ಟೋ ಈಗ ದೇಶದಲ್ಲಿ ನೋಡಿ 60-75 ವರ್ಷ ಆಗಿದೆ ನಮಗೆ. ಇವತ್ತು ದೇಶದಲ್ಲಿ ಸ್ವಾತಂತ್ರ್ಯ ಬಂದು ಇನ್ನೂ ಒಬ್ಬ ದಲಿತನಾಗಿಯೇ ಉಳ್ಕೊಂಡಿದ್ದಾನೆ. ಒಬ್ಬ ಚಿಕ್ಕ ಹುಡುಗ ಊರುಗಳು ಮುಟ್ಟಿದ್ದಕ್ಕೆ ಊರಿಂದ ಬಹಿಷ್ಕಾರ ಆಗ್ತಾರೆ. ಒಂದು ಹುಣಸಿಕೋಟೆ ಅಂತ ಒಂದು ಘಟನೆ, ಕಂಬಾಲಪಲ್ಲಿ, ನಾಗಾಲಪಲ್ಲಿ ಅಂಥ ಘಟನೆಗಳು, ಇನ್ನೂ ಅಂಥ ಘಟನೆಗಳು ಎಷ್ಟೋ ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ಘಟನೆಗಳು ಇಂಥವೆಲ್ಲ ಮರುಕಳಿಸ್ತಾನೇ ಇದೆ. ಇದಕ್ಕೆಲ್ಲ ನಾವೇನು ಮಾತಾಡಲೇಬಾರ್ದು ದಲಿತ ಸಂಘದ ನಾಯಕರುಗಳು. ಅದಕ್ಕಂತ ನೀವು ಸಂಘ ಪರಿವಾರದವರು ಚೇಲಾಗಳು ನೀವೆಲ್ಲ ಕೊಲೆ ಮಾಡಿಸ್ತೀರಾ, ಗುಂಡಿನ ದಾಳಿ ಮಾಡಿಸ್ತೀರಾ. ಅದಕ್ಕಂತ ಹೇಳ್ಬಿಟ್ಟು ಇವಾಗ ನೀವೇನು ನಮ್ಮ ಮೇಲೆ ಕೊಲೆ ಯತ್ನ ಮಾಡ್ತಾ ಇದ್ದೀರಾ, ನಿಮಗೆ ಅನ್ಯಾಯ ಆದಾಗಲೂ ಈ ದೇಶದಲ್ಲಿ ನಾವೇ ರೀ ಮಾತಾಡ್ತಾ ಇರ್ತಕ್ಕಂಥದ್ದು. ನಿಮ್ಮ ಪರವಾಗಿ ಯಾರೂ ಮಾತಾಡ್ತಾ ಇಲ್ಲ. ಇವತ್ತು ಅಲ್ಪಸಂಖ್ಯಾತನಿಗೆ ಏನಾದರೂ ಆದರೂ ನಾವು ಮಾತಾಡಬಾರ್ದ? ಅಥವಾ ಒಂದು ಹೆಣ್ಣು ಮಗಳಿಗೆ ದೌರ್ಜನ್ಯ ಆದಾಗ, ದಬ್ಬಳಿಕೆ ಆದಾಗ, ಒಂದು ಹೆಣ್ಣು ಮಗಳಿಗೆ ಅತ್ಯಾಚಾರ ಆದಾಗ ನಾವು ಮಾತಾಡಬಾರ್ದ? ಇನ್ನೂ ಈ ದಲಿತರನ್ನ ಏನು ತಿಳ್ಕೊಂಡಿದ್ದೀರಾ ನೀವು? ನೋಡಿ, ಒಬ್ಬ ದಲಿತ ಸಂಘದ ನಾಯಕನ ಮೇಲೆ ನೀವು ಗುಂಡಿನ ದಾಳಿ ನಡೆಸ್ತೀರಿ ಅಂದರೆ ಅವನ್ನ ದಮನ ಮಾಡಲಿಕ್ಕೆ ಹೊರಟಿದ್ದೀರಾ ನೀವು. ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ತಕ್ಕ ಪಾಠ ಕಲಿಸ್ತೀವಿ ನಾವು ನಿಮಗೆ. ಈ ಕೇಂದ್ರ ಸರ್ಕಾರ ಏನಿದೆ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು. ನೀವು ಮಾಡಿದ್ದೆಲ್ಲ ಸರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ದೇಶದಲ್ಲಿ ನೀವು ಒಬ್ಬ ದಲಿತರ ಮೇಲೆ ಅನ್ಯಾಯ ಆದಾಗ ಧ್ವನಿ ಎತ್ತುವಂಥ ನಾಯಕರನ್ನ ನೀವು ಮಟ್ಟ ಹಾಕಿದ್ರೆ ಈ ದೇಶದಲ್ಲಿರ್ತಕ್ಕಂಥ ದಲಿತರನ್ನೆಲ್ಲ ನೀವು ಮಟ್ಟ ಹಾಕ್ತೀರಾ ಅಂತಕ್ಕಂಥದ್ದು ಭ್ರಮೆ. ಈ ದೇಶದಲ್ಲಿ ಏನೇ ಅನ್ಯಾಯ ಆದರೂ ಮೊಟ್ಟ ಮೊದಲಿಗೆ ಮಾತಾಡ್ತಕ್ಕಂಥವರೇ ನಾವು. ನಮ್ಮನ್ನು ನೀವೇನು ಮಾಡಲಿಕ್ಕೆ ಆಗೋದಿಲ್ಲ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದೇ ರೀತಿ ನೀವೇನಾದರೂ ಮುಂದುವರಿಸಿದ್ರೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ದಲಿತನೂ ಬೀದಿಗಿಳಿದು ಹೋರಾಟ ಮಾಡಬೇಕು. ಎಷ್ಟು ದಿನ ಅಂತ ನಾವು ಸುಮ್ಮನೆ ಇರೋಕ್ಕಾಗುತ್ತೆ ರೀ? ಈ ದೇಶದಲ್ಲಿ ಈ ದೇಶನ ಕಟ್ಟಿರ್ತಕ್ಕಂಥವ್ರು ನಾವು, ಈ ದೇಶನ ಬೆಳೆಸಿರ್ತಕ್ಕಂಥವ್ರು ನಾವು, ಎಲ್ಲಿದ್ದವ್ರು ನಾವು. ಇವತ್ತು ಸಮಾಜದ ಮುಖ್ಯವಾಹಿನಿಗೆ ಬಿಟ್ಟಿರ್ತಕ್ಕಂಥವ್ರು ಮಹನೀಯರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದು ನಮ್ಮನ್ನು ಸಮಾಜದ ಮುಖ್ಯವಾಹಿನಿಗೆ ತರದೇ ಹೋಗಿದ್ದಿದ್ರೆ ಇನ್ನೂ ನಮ್ಮನ್ನು ಎಲ್ಲಿಡ್ತಾ ಇದ್ದೀರಿ ನೀವು? ಅಂದರೆ ನಿಮ್ಮ ಉದ್ದೇಶ ಏನು? ದಲಿತ ಸಂಘದ ನಾಯಕರು ದಲಿತರ ಪರ ಯಾರು ಹೋರಾಟ ಮಾಡ್ತಾರೆ ಅಂಥವ್ರನ್ನ ಮಟ್ಟ ಹಾಕ್ಬಿಟ್ರೆ ದಲಿತರನ್ನ ಮಟ್ಟ ಹಾಕ್ಬೋದು ಅಂತ ನಿಮ್ಮ ಉದ್ದೇಶನ? ಇವತ್ತಲ್ಲಿ